ಉತ್ತಮವಾದಂಥ ವಾತಾವರಣ ಕೊಡಗೇನಹಳ್ಳಿನಲ್ಲಿ ಆಗಬೇಕು. ನಾನು ಮತ್ತೊಮ್ಮೆ ಹೇಳ್ತಕ್ಕಂಥದ್ದು, ಮಧುಗಿರಿನ ಹೆಂಗೆ ಜಿಲ್ಲೆ ಮಾಡಬೇಕು ಅಂತೇಳಿ ನಮ್ಮೆಲ್ಲರ ಅಭಿಲಾಷ ಇದೆ. ಹಾಗೆಯೇ ಕೊಡಗೇನಹಳ್ಳಿನೂ ಕೂಡ ನಾವು ಒಂದು ತಾಲೂಕು ಕೇಂದ್ರ ಮಾಡಬೇಕು. ಆಮೇಲೆ ನಮ್ಮ ಅಧ್ಯಕ್ಷ ಹೇಳ್ದಂಗೆ ಅಲ್ಲಿ ಒಂದು ನಾಡು ಕಚೇರಿಯನ್ನು ದೊಡ್ಡದಾಗಿರೋ ಒಂದು ಕಟ್ಟಿಸ್ತೀವಿ. ಸುಮಾರು 55-60 ಲಕ್ಷ ರೂಪಾಯಿದು ಮಂಜೂರು ಮಾಡಿಸ್ತೀನಿ. ಮಿನಿಸ್ಟ್ರುಗಳನ್ನ ಮಾತಾಡಿದ್ದೀನಿ, ಮಂಜೂರು ಮಾಡ್ತಾರೆ. ಅಲ್ಲಿ ಅದನ್ನು ಓವರ್ ಟ್ಯಾಂಕ್ ಎಲ್ಲ ಹಳೆಯದು, ಅದಕ್ಕೆ ಕೆಲಸಕ್ಕೆ ಬರುತ್ತೆ. ಅದೆಲ್ಲ ತೆಗೆದು ಎಲ್ಲ ಕಚೇರಿಗಳು ಒಂದೇ ಕಡೆ ಬರೋ ರೀತಿಯಲ್ಲಿ ಮಾಡೋಣ. ಮಿನಿ ವಿಧಾನಸೌಧನೂ ಮಾಡಿಸ್ಕೊಡ್ತೀನಿ. ನಿಮ್ಗೆ ಏನ್ ಬೇಕೋ ನಾವು ಮಾಡ್ಸಕ್ಕೆ ನಾನು ಸಿಗ್ತಾ ಇದೆ. ಅದ್ರ ಬಗ್ಗೆ ನೀವು ಯಾವಾಗಲೂ ಏನೋ ಏನೇನಾದ್ರು ಕೇಳಿ. ವಿಶಾಲವಾದ ಜಾಗ ಐತೆ, ಅದು ಪೂರ್ತಿ ಅಲ್ಲಿ ಕಾಂಪ್ಲೆಕ್ಸ್ ಮಾಡೋಣ ಅದನ್ನ ಅಂತ ಹೇಳಿ ನಂದು ಕೂಡ ಅಭಿಲಾಷೆ ಇದೆ. ನೀವು ಹೇಳಿದ್ದು ಸರಿ ಇದೆ, ಅದನ್ನ ಮಾಡೋಣ. ಮಾಡಿ ಮುಂದೆ ತಾಲೂಕು ಕೇಂದ್ರ ಆದಾಗ ಈಗ ನಾವು ಮಧುಗಿರಿನಲ್ಲಿ ನಾವು ಎಲ್ಲ ಆಫೀಸ್ಗಳನ್ನು ಕೂಡ ಈಗ ತಾಲೂಕ್ ಪಂಚಾಯತಿ ಆಫೀಸ್ ಕಟ್ಟೋದು ಯಾಕೆ, ಜಿಲ್ಲಾ ಪಂಚಾಯತಿ ಆಫೀಸ್ ಜಿಲ್ಲಾ ಆಫೀಸ್ ಮಾಡೋದಕ್ಕೆ, ಅಲ್ಲಿ PWD ಆಫೀಸ್ ಕಟ್ಟೋದು ಯಾಕೆ, ಅದನ್ನು ಕೂಡ DC ಆಫೀಸ್ ಮಾಡೋದಕ್ಕೆ, ಹಿಂಗೆ ಒಂದೊಂದು ಕಚೇರಿಗಳಿಗೆ ಒಂದೊಂದು ಬಿಲ್ಡಿಂಗ್ಗಳು ಮುಂದಿನ ಆಲೋಚನೆ ಇಟ್ಕೊಂಡು ಕಟ್ಟಿರ್ತಕ್ಕಂಥದ್ದು. ಹಾಗೆಯೇ ಇಲ್ಲಿನೂ ಕೂಡ ಮುಂದೆ ತಾಲೂಕು ಹೆಡ್ ಕ್ವಾರ್ಟರ್ಸ್ ಮಾಡೋದಕ್ಕೆ ಏನೆಲ್ಲ ತಾಲೂಕು ಲೆವೆಲ್ ಮಟ್ಟದ ಅದೇ ಕಚೇರಿಗಳು ಬೇಕಾಗ್ತವೆ, ಅದನ್ನು ಕೂಡ ಕಟ್ಟಿ ನಾವು ರೆಡಿ ಇರೋವಂಥ ಕೆಲಸ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು ಅನ್ನೋದು ನನ್ನ ಅಭಿಲಾಷೆ. ಆದರೂ ಚಿಂತನೆ ನಾನು ಮಾಡ್ತಾ ಇದ್ದೇನೆ ಅನ್ನೋದನ್ನು ನಿಮ್ಮೆಲ್ಲರ ಗಮನಕ್ಕೂ ಕೂಡ ನಾನು ತರಲಿಕ್ಕೆ